ಗಡಿ ತಾಲೂಕು ಪಾವಗಡಕ್ಕೆ ಸಿಎಂ ಖಡಕ್ ಎಂಟ್ರಿ. ಸಿದ್ದರಾಮಯ್ಯ ಸ್ವಾಗತಕ್ಕಾಗಿ ಸಿಂಗಾರಗೊಂಡ ಪಾವಗಡ ಪಟ್ಟಣ. ಎಲ್ಲೆಲ್ಲೂ ರಾರಾಜಿಸುತ್ತಿವೆ ಕಾಂಗ್ರೆಸ್ ಫ್ಲಾಗ್ಗಳು, ಬೃಹತ್ ಕಟೌಟ್ಗಳು. ಸಿಎಂ ಎಂಟ್ರಿಗೆ ಲಕಾಲಕ ಅಂತಿದೆ ಬರದ ನಾಡು. ಸಿದ್ದರಾಮಯ್ಯ ಎರಡನೇ ಬಾರಿ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಗಡಿ ತಾಲೂಕು ಪಾವಗಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸಿಎಂ ಬದಲಾವಣೆ ಸದ್ದು ಜೋರಾದ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು, ನಿನ್ನೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ನಡೆಸಿದ್ದು, ನಾಳೆ ಪಾವಗಡಕ್ಕೆ ಎಂಟ್ರಿ ಕೊಡಲಿದ್ದು, ಬೃಹತ್ ಸಮಾವೇಶಕ್ಕೆ ಸಕಲ ಸಿದ್ಧತೆ ಭರದಿಂದ ಸಾಗ್ತಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಪಾವಗಡಕ್ಕೆ ಖಡಕ್ ಎಂಟ್ರಿಯನ್ನ ಕೊಡ್ತಾ ಇದ್ದು, ತುಂಗಭದ್ರಾ ಜಲಾಶಯದಿಂದ ಪಾವಗಡ ತಾಲೂಕಿನ ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ಚಾಲನೆ ಜೊತೆಗೆ 716 ಕೋಟಿ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಪಾವಗಡ ಪಟ್ಟಣದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದ್ದು, ಸಿಎಂ ಅವರನ್ನ ಸ್ವಾಗತಿಸಲು ಪಾವಗಡ ಪಟ್ಟಣವನ್ನ ಶೃಂಗಾರ ಮಾಡಲಾಗಿದೆ. ಪಾವಗಡ ಪಟ್ಟಣದ ಎಲ್ಲೆಡೆ ಬೃಹತ್ ಕಟೌಟ್, ಫ್ಲೆಕ್ಸ್, ಬ್ಯಾನರ್ ಹಾಗೂ ಕಾಂಗ್ರೆಸ್ ಫ್ಲಾಗ್ಗಳನ್ನ ಕಟ್ಟಲಾಗಿದೆ. ಜೊತೆಗೆ ರಸ್ತೆಯುದ್ದಕ್ಕೂ ಸಚಿವರು, ಸ್ಥಳೀಯ ಶಾಸಕ ಎಚ್.ವಿ. ವೆಂಕಟೇಶ್ ಹಾಗೂ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ಅಲ್ಲಿ ಪಾವಗಡ ಪಟ್ಟಣದ ರಸ್ತೆಯನ್ನ ಪೌರ ಕಾರ್ಮಿಕರು ಸ್ವಚ್ಛ ಮಾಡ್ತಾ ಇದ್ದು, ಪಾವಗಡ ಫುಲ್ ಲಕಾಲಕ ಅಂತಿದೆ. ಇನ್ನು ಸಿಎಂ ಆಗಮನಕ್ಕೆ ಪೂರ್ವ ಸಿದ್ಧತೆ ಭರದಿಂದ ಸಾಗಿದೆ. ಪಾವಗಡ ಪಟ್ಟಣದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಎಂ ಕಾರ್ಯಕ್ರಮಕ್ಕಾಗಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. ಸುಮಾರು 10,000 ಮಂದಿ ಸಿದ್ದು ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಸೇರಲಿದ್ದು, 10,000 ಮಂದಿ ಕುಳಿತುಕೊಳ್ಳಲು ಬೃಹತ್ ಪೆಂಡಾಲನ್ನ ನಿರ್ಮಾಣ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ನೋಡಲು, ಅವರ ಭಾಷಣವನ್ನ ಕೇಳಲು ತುಮಕೂರಿನ ಮೂಲೆ ಮೂಲೆಯಿಂದ ಜನರು ಆಗಮಿಸ್ತಾ ಇದ್ದು, ಕಾರ್ಯಕ್ರಮಕ್ಕೆ ಬರುವವರಿಗಾಗಿ ಕುಡಿಯುವ ನೀರು, ಊಟ, ಶೌಚಾಲಯ ಹಾಗೂ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪಾವಗಡ ತಾಲೂಕಿನ ಮೂಲೆ ಮೂಲೆಯಿಂದಲೂ ಹಾಗೂ ಆಂಧ್ರದ ಗಡಿಯಿಂದಲೂ ಅಭಿಮಾನಿಗಳು ಆಗಮಿಸುವ ಸಾಧ್ಯತೆ ಇದ್ದು, ಸಿದ್ದರಾಮಯ್ಯ ಅವರ ಬೃಹತ್ ಶಕ್ತಿ ಪ್ರದರ್ಶನ ನಡೆಯಲಿದೆ. ಆ ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಸುಮಾರು 715 ಕೋಟಿ ವೆಚ್ಚದ ಕಾಮಗಾರಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ವಿಶೇಷವಾಗಿ ನಮ್ಮ ನಲ್ಲದಿಗಿಲು ಬಂಡಿ ಕ್ರಾಸ್ ಏನಿದೆ, ಅಲ್ಲಿ ಸುಮಾರು 30 ಜನವಸತಿ ಪ್ರದೇಶಗಳಿಗೆ ಝೋನಲ್ ಬ್ಯಾಲೆನ್ಸಿಂಗ್ ಟ್ಯಾಂಕ್ ಅಂತೇಳಿ ಸುಮಾರು 30 ಹಳ್ಳಿಗಳಿಗೆ ನೀರೋಗುವಂಥ ವ್ಯವಸ್ಥೆ ಏನಿದೆ, ಅಲ್ಲಿ ವಿದ್ಯುಕ್ತವಾಗಿ ಈ ಒಂದು ತುಂಗಭದ್ರಾ ಜಲಾಶಯದ ಬಹುಗ್ರಾಮ ಕುಡಿಯುವ ನೀರಿಗೆ ಮುಖ್ಯಮಂತ್ರಿಗಳು ಚಾಲನೆ ಕೊಡೋರಿದ್ದಾರೆ. ಆ ಜಾಗದಲ್ಲಿ ಅವರು ವಾಲ್ಗಳನ್ನು ಚಾಲನೆಗೊಳಿಸೋದ್ರ ಮೂಲಕ 30 ಹಳ್ಳಿಗಳಿಗೆ ಏಕಕಾಲಕ್ಕೆ ನೀರೋಗುವಂಥ ಒಂದು ವ್ಯವಸ್ಥೆ. ಅದಾದ ಮೇಲೆ ವೇದಿಕೆ ಕಾರ್ಯಕ್ರಮ ತಾವೆಲ್ಲ ನೋಡ್ತಾ ಇದ್ರಿ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಮುಂದಿನ 1 ವರ್ಷ ಜಿಲ್ಲೆಯ ತಾಲೂಕಿನ ಎಲ್ಲ ನಾಗರಿಕರಿಗೆ ಏನೇನು ಸವಲತ್ತುಗಳನ್ನು ಕೊಡ್ತೇವೆ, ಕೃಷಿ ಇಲಾಖೆಯಲ್ಲಿ ಕೊಡ್ತೇವೆ, ತೋಟಗಾರಿಕಾ ಇಲಾಖೆಯಲ್ಲಿ ಕೊಡ್ತೇವೆ, ಈ ಥರ 10 ಹಲವು ಇಲಾಖೆಗಳಲ್ಲಿ ನಾವೇನು ಸವಲತ್ತು ಕೊಡ್ತೇವೆ ಆ ಎಲ್ಲ ಸವಲತ್ತುಗಳನ್ನು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು, ಅವರ ತಂಡ, ತಾಲೂಕಿನ ಅಧಿಕಾರಿಗಳು, ಅವ್ರ ತಂಡ ಹಗಲಿರುಳು ಶ್ರಮಿಸಿ ಅದನ್ನೆಲ್ಲ ಜೋಡಿಸ್ಕೊಳ್ಳೋ ಅಂಥದ್ದು ಮತ್ತು ನಾಳೆ ವಿದ್ಯುಕ್ತವಾಗಿ ಮುಖ್ಯಮಂತ್ರಿಗಳ ಅಮೃತಹಸ್ತದಿಂದ ಕೊಡಿಸೋವಂಥದ್ದು ಅದಕ್ಕೂ ಕೂಡ ಸಿದ್ಧ ಮಾಡ್ಕೊಂಡಿದ್ದೇವೆ. ಅದೆಲ್ಲದರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳ ಸಾಧನೆ ಏನಿದೆ, ಜಿಲ್ಲೆಯ ಸಾಧನೆ ಹಾಗೂ ತಾಲೂಕಿನ ಸಾಧನೆ, ಅದನ್ನು ಕೂಡ ನಾವು ಅನಾವರಣ ಮಾಡ್ತೇವೆ. ಇನ್ನು ಪಾವಗಡಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡ್ತಾರೆ ಎಂಬ ವಿಷಯ ತಿಳಿದು ಸಿದ್ದು ಅಭಿಮಾನಿ, ಕಾಂಗ್ರೆಸ್ನ ಕಟ್ಟ ಅಭಿಮಾನಿಯಾದ ನಾಗರಾಜ್ ಎಂಬುವವರು ಕಾಂಗ್ರೆಸ್ ಬಾವುಟವನ್ನ ಹಿಡಿದು ಸಿದ್ದರಾಮಯ್ಯ ಅವರ ಜೊತೆ ಫೋಟೋ ಹೊಡೆಸಿಕೊಳ್ಳಲು ಕಾಯ್ತಾ ಇದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಅವರ ಜೊತೆ ಫೋಟೋ ಹೊಡೆಸಿಕೊಳ್ಳುವವರೆಗೂ ಹೀಗೆ ಕಾಯ್ತಾ ಕೂತಿರುತ್ತೇನೆ ಅಂತ ಅಭಿಮಾನಿ ಹೇಳಿದ್ದಾರೆ. ರಾಜೀವ್ ಗಾಂಧಿ ಉಪಸಂಘದ ಅಧ್ಯಕ್ಷ ವೀರಪ್ಪ 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಈ ನಡುವೆ ಸಿದ್ದರಾಮಯ್ಯ ಅಂದರೆ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳೆಲ್ಲ ಸಕ್ಸಸ್ ಆಗ್ತಾ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ 10 kg ಅಕ್ಕಿ ಪ್ರತಿಯೊಂದೂ ಸಿದ್ದರಾಮಯ್ಯ ವೆಂಕಟೇಶ್ ಅವರು
ಜೋಡಿಯಾಗಿ ಮಾಡ್ತಾ ಇದ್ದಾರೆ. ಅದು ನಮ್ಗೆ ತುಂಬ ಸಂತೋಷ ಐತೆ. ಯಾಕೆ ವೆಂಕಟೇಶ್ ಅವರು ಮೊದಲಿಂದನೂ ನಾವು ಅವ್ರ ಅಪ್ಪನ ಕಾಲದಿಂದನೂ ಕಾಂಗ್ರೆಸ್ ಪಕ್ಷನೇ. ಅವರಪ್ಪ ಮನೆ ಬಾಡಿಗೆ ಇಲ್ಲಿದ್ಮೇಲೆ ಒಂದು ಸಲ 1500 ರೂಪಾಯಿ ಕೊಟ್ಟಿದ್ರು, ಅದನ್ನು ಮುನ್ಸಲ ಇಟ್ಕೊಂಡ್ಬಿಟ್ಟೆ. ಅವತ್ತಿಂದ ಇವತ್ತವರೆಗೂ ಕಾಂಗ್ರೆಸ್ ಪಕ್ಷ ಅನ್ಕೊಂಡು ನಾವು. ಹಾಂ, ಏನು ಸಿದ್ದರಾಮಯ್ಯ ಭೇಟಿ ಆಗ್ತೀರಾ? ಒಂದು ಸಮಯ ಭೇಟಿ ಆಗಬೇಕಾದ್ರೆ ಇದ್ವಿ ಕಾಣಿಸೋ ಒಂದು ಜೊತೆ ನಾವು ಒಂದು ಫೋಟೋ ಹಾಕ್ಸ್ಕೋಬೇಕು ಸ್ವಾಮಿ. ಆಸೆ ಇದೆ. ಒಂದು ಸಮಯ ಆಸೆ ಇದೆ ಸ್ವಾಮಿ. ನಾವು ಸ್ಟಾರ್ಟ್ ಹೋಗೋವರೆಗೂ ಈ ಕಾಂಗ್ರೆಸ್ ಸ್ವಾಮಿ. ಹಾಂ, ಎಲ್ಲ ಕೊಡ್ತಾ ಇದ್ದಾರೆ ಸ್ವಾಮಿ. ಅಕ್ಕಿ 2,000 ರೂಪಾಯಿ ದುಡ್ಡು ಹುಡುಗರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ ಸ್ವಾಮಿ. ಶ್ರೀ ಶಕ್ತಿ ಇದು ಅವರು ಎಲ್ಲರಿಗೂ ದುಡ್ಡು ಕೊಡ್ತಾ ಇದ್ದಾರೆ ಸ್ವಾಮಿ. ಹೆಂಗೆ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿ. ಇದೇ ಥರ ಕೆಲಸ ಮಾಡಿದ್ರೆ ಅವರು 20 ವರ್ಷನೂ ಅವರೇ MLA ಆಗಬೇಕು ಸ್ವಾಮಿ. 25 ವರ್ಷ ಅವರ MLA ಬೇಕು. ಇನ್ನು ಜುಲೈ 21ಕ್ಕೆ ಸಿಎಂ ಪಾವಗಡಕ್ಕೆ ಆಗಮಿಸುವ ಹಿನ್ನೆಲೆ ಕಳೆದ 1 ವಾರದಿಂದಲೂ ಡಿಸಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಎಸ್ಪಿ ಅಶೋಕ್ ವಾರದಿಂದಲೂ ಪಾವಗಡದಲ್ಲಿ ಬೀಡು ಬಿಟ್ಟು ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನ ಕೈಗೊಂಡಿದ್ದು, ನಾಳೆಯ ಕಾರ್ಯಕ್ರಮಕ್ಕಾಗಿ ಸಾವಿರಾರು ಮಂದಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇತ್ತ ಪಾವಗಡಕ್ಕೆ ಸಿಎಂ ಸ್ಥಾನದಲ್ಲಿರುವವರು ಹೋದ್ರೆ ಅಧಿಕಾರ ಕಳೆದುಕೊಳ್ಳುತ್ತಾರೆ ಎಂಬ ಮೂಢನಂಬಿಕೆ ಇದ್ದು, ಮೂಢನಂಬಿಕೆಗೆ ಸೆಡ್ಡು ಹೊಡೆದು ಪಾವಗಡಕ್ಕೆ ಸಿಎಂ ಎಂಟ್ರಿ ಆಗ್ತಾ ಇರೋದು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.